ತಂದಾನೇ ನನಿತಾನ. ನಾಡಿನ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ರೇಷ್ಮೆ ಕೂಡ ಒಂದು. ಉತ್ತಮ ಹಿಪ್ಪು ನೇರಳೆ ಸೊಪ್ಪಿದ್ದಾಗ ಮಾತ್ರ ಗುಣಮಟ್ಟದ ರೇಷ್ಮೆ ಗೂಡು ಪಡೆಯಲು ಸಾಧ್ಯ. ಇತರ ಬೆಳೆಗಳಂತೆ ರೇಷ್ಮೆಗೂ ಅನೇಕ ರೋಗ ಕೀಟಗಳ ಬಾಧೆ ಕಂಡುಬರುತ್ತದೆ. ಅದರಲ್ಲಿ ರೇಷ್ಮೆ ಗೂಡುಗಳಿಗೆ ಮಾತ್ರವಲ್ಲ, ಹಿಪ್ಪು ನೇರಳೆಗೆ ಬರುವ ಕೀಟಗಳಲ್ಲೂ ಬಾಧಿಸುವಂತಹ ರೋಗ ಗಂಟು ರೋಗ. ಇದರ ಸಂಪೂರ್ಣ ನಿವಾರಣೆ ಅಸಾಧ್ಯವಾದುದರಿಂದ ರೇಷ್ಮೆ ಇಲಾಖೆ ಅದರ ಹತೋಟಿಗೆ ಹೆಚ್ಚಿನ ಆದ್ಯತೆ ನೀಡಿದೆ. ಸಾಮಾನ್ಯವಾಗಿ ರೈತರು ಮೊದಲು ಪ್ರಾರಂಭ ಮಾಡಿದಾಗ ಭಾಳ ಆಸಕ್ತಿಯಿಂದ ಹೆಚ್ಚು ಬೆಳೆ ತಗೊಳ್ತಾರೆ. ನಂತರ ಬೆಳೆ ಕೈ ಕೊಡುತ್ತೆ, ಬೇಜಾರು ಮಾಡ್ಕೊಳ್ತಾರೆ. ಅಂದರೆ ಯಾವುದೇ ಬೆಳೆ ಅಭಿವೃದ್ಧಿಯಲ್ಲಿ ಚೆನ್ನಾಗಾಗಬೇಕು ಅಂದರೆ, ಬೆಳೆ ಸ್ಥಿರತೆ ಆಗಬೇಕು ಅಂದರೆ ಅನೇಕ ಅಂಶಗಳು ಕಾರಣ ಆಗ್ತವೆ. ಅದರಲ್ಲಿ ಹೆಚ್ಚು ಪಾಲು ಈ ರೇಷ್ಮೆ ಹುಳುಗಳಿಗೆ ಬರುವಂತಹ ರೋಗಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಹಾಗೆ ಈ ಉತ್ತಮ ಗುಣಮಟ್ಟದ ಗೂಡುಗಳು ಬೆಳೆಯೋದು ಕೂಡ ಅಷ್ಟೇ ಪ್ರಾಮುಖ್ಯ. ಈ ಮೊದಲು ಈ ಗಂಟು ರೋಗ ಸಾಮಾನ್ಯವಾಗಿ ಹೇಗೆ ಬರುತ್ತೆ ಅಂದರೆ, ಒಂದು ಮೈಕ್ರೋಸ್ಪರಿಡಿಯಾ ಅನ್ನೋದು ಒಂದು ನೊಸಿಮಾ ಬೊಂಬೈಸಿಸ್ ಅನ್ನೋ ಒಂದು ಜೀವಾಣುವಿಂದ ಇದು ಉಂಟಾಗುತ್ತೆ. ಇದು ಅನೇಕ ವಿಧ ರೂಪದಲ್ಲಿ ಇದು ಸಿಗುತ್ತೆ. ಇದು ಬರೀ ರೇಷ್ಮೆ ಹುಳುಗೆ ಅಷ್ಟೇ ಬರೋದಿಲ್ಲ, ರೇಷ್ಮೆ ಬೆಳೆಯಲ್ಲಿ ಬರುವಂಥ ಹಿಪ್ಪನೇರಳೆ ಬರುವಂಥ ಅನೇಕ ಕೀಟಗಳಿಗೂ ಕೂಡ ಈ ರೋಗ ಉಂಟಾಗುತ್ತೆ. ಅದಕ್ಕೋಸ್ಕರ ಏನೋ ಈ ರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೂ ಕೂಡ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಈ ರೋಗನ ಹತೋಟಿ ಮಾಡೋದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದೆ. ಈ ಗಂಟು ರೋಗ ಬರಬೇಕಾದ್ರೆ ಮೂಲಭೂತವಾಗಿ ನಾನು ಹೇಳಿದೆ, ಈ ನೊಸಿಮಾ ಬೊಂಬೈಸಿಸ್ ಅನ್ನೋ ಒಂದು ಜೀವಾಣು, ಇದು ಏಕಕೋಶ ಜೀವಾಣು. ಇದು ಏನು ಮಾಡುತ್ತೆ, ಈ ರೋಗ ಇದು ಎರಡು ರೀತಿಯಲ್ಲಿ ಈ ರೋಗವನ್ನು ಉಂಟು ಮಾಡುತ್ತೆ. ಮೊದಲು ತಾಯಿ ಚಿಟ್ಟೆಯಿಂದ ಮರಿಗಳಿಗೆ ಬರುವಂಥದ್ದು, ಮೊಟ್ಟೆಗಳ ಮೂಲಕ ಹರಡೋದು, ಇದು ಬಹಳ ಮುಖ್ಯವಾದಂಥ ಅಂಶ ಈ ರೋಗದಲ್ಲಿ. ಹಾಗೆ ಈ ರೋಗ ಹರಡಿಕೊಂಡಂಥ ಈ ರೋಗಾಣುಗಳನ್ನು ಈ ವಾತಾವರಣದಲ್ಲಿ ಹರಡಿ ಅಂತಹ ಮಲಿನವಾದಂಥ ಎಲೆಗಳ ಮೂಲಕ ಮಾಡಿದಂಥ ಈ ಎಲೆಗಳನ್ನು ತಿಂದಂತಹ ಹುಳುಗಳಲ್ಲೂ ಕೂಡ ಇದು ಹರಡುತ್ತೆ. ಹೀಗೆ ಎರಡು ರೂಪದಲ್ಲಿ ಈ ರೋಗ ಹರಡುವುದರಿಂದ, ಜೊತೆಗೆ ಈ ಹಿಪ್ಪನೇರಳೆಗೆ ಬರುವಂತಹ ಕೀಟಗಳಿಗೆ ಈ ರೋಗ ಉಂಟಾಗೋದ್ರಿಂದ ಈ ರೋಗ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ಕೊಳ್ಳುತ್ತೆ. ಈ ರೋಗಕ್ಕೆ ಅನೇಕ ಇತಿಹಾಸವೂ ಇದೆ. 1845ರಲ್ಲಿ ಇದು ಫ್ರಾನ್ಸ್ ದೇಶದಲ್ಲಿ ಮೊದಲು ಕಂಡುಕೊಂಡು, ನಂತರ ಯುರೋಪ್ ದೇಶದಲ್ಲಿ ಈ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಸುಮಾರು 20 ವರ್ಷ ಈ ರೋಗ ಹರಡಿ ಭಾಳಷ್ಟು ನಷ್ಟನ ಅಲ್ಲಿ ಉಂಟು ಮಾಡಿತು. ನಂತರ 1865ರಲ್ಲಿ ಈ ಲೂಯಿ ಪ್ಯಾಸ್ಚರ್ ಅನ್ನೋರು ಈ ರೋಗ ಏನು ಕಾರಣ, ಇದನ್ನು ಹೇಗೆ ಗುರುತಿಸಬೇಕು ಅನ್ನೋದನ್ನು ಅವರು ಕಂಡುಕೊಂಡ್ರು. ಈ ರೋಗಾಣುಗಳನ್ನು ಚಿಟ್ಟೆಯಲ್ಲಿ ಅರೆದು ಅದರಲ್ಲಿ ರೋಗಾಣುಗಳನ್ನು ಕಂಡುಕೊಂಡು ಇದನ್ನು ಹೇಗೆ ಹತೋಟಿ ಮಾಡಬೇಕು ಅನ್ನೋದು ಕೂಡ ಅವರು ನಮಗೆ ಹೇಳಿಕೊಟ್ರು. ಅದರಿಂದ ಈಚೆಗೆ ಈ ರೋಗ ಹತೋಟಿ ಸಾಧ್ಯ ಆಗಿದೆ. ಇವತ್ತು ಕೂಡ ಈ ರೇಷ್ಮೆ ಹುಳು ಬೆಳೆಯುವಂಥ, ರೇಷ್ಮೆ ಕೃಷಿಯಲ್ಲಿರುವಂಥ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಇದು ಹತೋಟಿನ ಮಾಡೋದು ಸಾಧ್ಯ ಆಗಿದೆ. ಗಂಟು ರೋಗ ತಾಯಿ ಚಿಟ್ಟೆ ಮೂಲಕ ಮತ್ತು ಮರಿಗಳ ಮೂಲಕ ಹರಡುತ್ತದೆ. ರೋಗ ಪೀಡಿತ ರೇಷ್ಮೆ ಹುಳುಗಳ ದೇಹದ ಮೇಲೆ ಕಂದು ಬಣ್ಣದ ಚುಕ್ಕೆ ಮತ್ತು ನುಚ್ಚು ನುಚ್ಚಾಗಿರುವುದು ಕಂಡುಬಂದರೆ, ರೋಗ ಪೀಡಿತ ಚಿಟ್ಟೆಯ ಮೊಟ್ಟೆಯ ಸಂಖ್ಯೆ ಕಡಿಮೆ ಇದ್ದು ಆಕಾರದಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. ಚಿಟ್ಟೆ ಮೈಮೇಲೆ ತುಪ್ಪಟ ಉದುರಿರುವುದು, ಸರಿಯಾಗಿ ಬೆಳವಣಿಗೆ ಆಗದಿರುವುದು ಕೂಡ ಪ್ರಮುಖ ಲಕ್ಷಣಗಳಾಗಿವೆ. ಮೊದಲು ಈ ರೇಷ್ಮೆ ಹುಳುಗಳಿಗೆ ಈ ರೋಗ ಉಂಟಾಗೋದಕ್ಕೆ ಮೊದಲು ಈ ಚಿಟ್ಟೆಗಳಿಂದ ಮೂಲಕ ಈ ರೋಗ ಹರಡಿಕೊಳ್ಳುತ್ತೆ. ಈ ತಾಯಿ ಚಿಟ್ಟೆ ಇಟ್ಟಂಥ ಮೊಟ್ಟೆಗಳಲ್ಲಿ ಈ ರೋಗ ಮತ್ತು ಮರಿಗಳ ಮೂಲಕ ಎರಡನೇ ಪೀಳಿಗೆಗೆ ಇದು ಹರಡಿಕೊಳ್ಳುತ್ತೆ. ಇದನ್ನು ಹೇಗೆ ಗುರುತಿಸಬೇಕು, ಈ ರೋಗ ಹೇಗೆ ಉಂಟಾಗುತ್ತೆ, ಈ ರೋಗ ಚಿಹ್ನೆಗಳು ಎಲ್ಲ ಹಂತದಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಈ ರೇಷ್ಮೆ ಹುಳುವಿನ ಮೊಟ್ಟೆಗಳಲ್ಲಿ ಕೂಡ ಈ ರೋಗ ಲಕ್ಷಣ ಕಾಣ್ಕೊಳ್ಳುತ್ತೆ. ಹಾಗೆ ರೋಗದ ಹುಳುಗಳಲ್ಲೂ ಕೂಡ ಈ ರೋಗ ಲಕ್ಷಣ ಕಾಣ್ಕೊಳ್ಳುತ್ತೆ. ಹಾಗೆ ಪ್ಯೂಪದಲ್ಲೂ ಕೂಡ, ಚಿಟ್ಟೆನಲ್ಲೂ ಕೂಡ ಈ ರೋಗ ಲಕ್ಷಣಗಳನ್ನು ರೈತರು ಭಾಳ ಸುಲಭವಾಗಿ ಇದನ್ನ ಗುರುತಿಸ್ಬೋದು. ಪ್ರಾರಂಭದಲ್ಲಿ ಈ ರೇಷ್ಮೆ ಹುಳುಗಳಲ್ಲಿ ಹೇಗಪ್ಪ ಅಂದರೆ, ಅದು ನುಚ್ಚಾಗಿ ಕಾಣುತ್ತೆ. ಆ ದೇಹದ ಚರ್ಮದ ಮೇಲೆ ಕಂದು ಬಣ್ಣದಲ್ಲಿ ಚುಕ್ಕೆಗಳು ಕೂಡ ಕಾಣಿಸ್ಕೊಳ್ತವೆ. ಈ ರೇಷ್ಮೆ ಹುಳುಗಳು, ಇಂತಹ ರೋಗಕ್ಕೆ ತುತ್ತಾದಂಥ ರೇಷ್ಮೆ ಹುಳುಗಳು ಸರಿಯಾಗಿ ಆಹಾರ ತಗೊಳ್ಳೋದಿಲ್ಲ, ಸಣ್ಣ ದಪ್ಪಗಳು ಉಂಟಾಗ್ತವೆ. ಇನ್ನು ಈ ಮೊಟ್ಟೆಯಲ್ಲಿ ಹೇಗಪ್ಪ ಕಾಣಿಸುತ್ತೆ ಅಂದರೆ, ಸಾಮಾನ್ಯವಾಗಿ ಈ ಆರೋಗ್ಯವಾಗಿರುವಂಥ ಹುಳು ಇಡುವಂಥ ಮೊಟ್ಟೆಗಳು ಹೆಚ್ಚಿನ ಸಂಖ್ಯೆಗಳಿರ್ತವೆ, ಸಮಾನಾಗಿರ್ತವೆ, ಒಂದೇ ಆಕಾರದಲ್ಲಿರ್ತವೆ. ಆದರೆ ಈ ಗಂಟು ರೋಗಕ್ಕೆ ತುತ್ತಾಗಿರುವಂಥ ಈ ಹುಳುಗಳಿಟ್ಟುವಂಥ ಈ
ಚಿಟ್ಟೆ ಇಟ್ಟಂಥ ಮೊಟ್ಟೆಗಳಲ್ಲಿ ಅವು ಒಂದೇ ಸಮವಾಗಿರೋದಿಲ್ಲ, ಸಂಖ್ಯೆ ತುಂಬ ಕಡಿಮೆ ಇರುತ್ತೆ. ಮೊಟ್ಟೆಗಳು ಒಂದ್ರ ಮೇಲೆ ಕೂಡ ಒಂದಂತೆ ರಾಶಿ ರಾಶಿಯಾಗಿರ್ತವೆ. ಇದು ಈ ಮೊಟ್ಟೆನಲ್ಲಿ ಕಾಣುವಂಥ ಈ ರೋಗ ಲಕ್ಷಣ. ಇನ್ನು ಪ್ಯೂಪಾದಲ್ಲಿ ಕೂಡ ಈ ಪ್ಯೂಪ ಸಮವಾಗಿರೋದಿಲ್ಲ, ಆಕಾರದಲ್ಲಿ ವಿಕಾರ ಇರುತ್ತೆ, ಸಣ್ಣವಾಗಿರುತ್ತೆ, ಮತ್ತು ಅದ್ರ ಮೇಲೆ ಒಂದು ಕಪ್ಪು ಚುಕ್ಕೆಗಳು, ಕಂದು ಬಣ್ಣದ ಚುಕ್ಕೆಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಇದೇ ರೀತಿ ಈ ಚಿಟ್ಟೆಗಳಲ್ಲಿ ಕೂಡ ಹೇಗಪ್ಪ ನಾವು ಕಂಡುಕೊಳ್ಬೋದು ಈ ರೋಗ ಲಕ್ಷಣ ಅಂದರೆ, ಚಿಟ್ಟೆ ಚೆನ್ನಾಗಿ ಬೆಳೆದಿರೋದಿಲ್ಲ, ಅದಕ್ಕೆ ಆ ಶಕ್ತಿನೂ ಇರೋದಿಲ್ಲ, ಆ ಚಿಟ್ಟೆಯ ಮೈ ಮೇಲೆ ಇರುವಂಥ ತುಪ್ಪುಗಳು ಅಲ್ಲಲ್ಲೇ ಉದುರಿ ಚಿಟ್ಟೆಗಳು ಸರಿಯಾಗಿ ಕಾಣಿಸೋದಿಲ್ಲ. ಹೀಗೆ ಈ ರೋಗ ಎಲ್ಲ ಹಂತದಲ್ಲೂ ಕೂಡ ರೋಗ ಲಕ್ಷಣಗಳನ್ನು ಕಾಣಿಸ್ಕೊಳ್ಳುತ್ತೆ. ರೋಗಾಣುಗಳ ಸಂಖ್ಯೆಯನ್ನು ಆಧರಿಸಿ ರೇಷ್ಮೆ ಹುಳುಗಳಲ್ಲಿ ಗಂಟು ರೋಗ 3ನೇ ಜ್ವರ, 5ನೇ ಜ್ವರ ಇಲ್ಲವೇ ಕೊನೆ ಹಂತದಲ್ಲೂ ಕಾಣಿಸಿಕೊಳ್ಳಬಹುದು. ತಾಯಿ ಚಿಟ್ಟೆ ಇಡುವ ಮೊಟ್ಟೆ ಮೂಲಕ ಮುಂದಿನ ಪೀಳಿಗೆಗೂ ಹರಡಬಹುದು. ಹಾಗಾಗಿ ಪ್ರತಿ ಚಿಟ್ಟೆಯ ಮೊಟ್ಟೆಯನ್ನು ಹಂತ ಹಂತವಾಗಿ ಪರೀಕ್ಷಿಸಿ ಉತ್ತಮ ರೋಗರಹಿತ ಮೊಟ್ಟೆಗಳನ್ನು ಸರಬರಾಜು ಮಾಡುವುದು ಪ್ರಮುಖ ಅಂಶವಾಗಿದೆ. ಇನ್ನು ರೋಗ ಹರಡೋ ರೀತಿ ನಾವು ಭಾಳ ಮುಖ್ಯವಾಗಿ ತಿಳ್ಕೋಬೇಕು. ಒಂದು ಸಾರಿ ಒಂದು ಚಿಟ್ಟೆ ಇಟ್ಟಂಥ ಮೊಟ್ಟೆನಲ್ಲಿ ಏನಾದರೂ ಈ ರೋಗಾಣುಗಳು ಇದ್ದರೆ ಅದು 1 ಅಥವಾ 2, 3ನೇ ಹಂತದಲ್ಲಿ ವ್ಯತ್ಯಾಸ ಉಂಟಾಗಿ 3ನೇ ಹಂತದಲ್ಲೇ ಈ ರೋಗ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಅದರಿಂದ ಈ ಜ್ವರದಲ್ಲೇ ಮೂರನೇ ಹಂತದಲ್ಲೇ ಈ ರೋಗ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ನಮ್ಮ ರೈತರು ಸಾಮಾನ್ಯವಾಗಿ ದೂರ್ತಾರೆ, 3ನೇ ಹಂತದಲ್ಲಿ ಬೆಳೆ ಹೋಯಿತು, ಇದು ನಮ್ಮ ಚಿಟ್ಟೆನಲ್ಲಿ ಮೊಟ್ಟೆ ಸರಬರಾಜು ಮಾಡಿದಂಥವ್ರು ಸರಿಯಾಗಿ ಮಾಡಿಲ್ಲ ಅಂತ ಒಂದು ಕೆಲವು ಸರಿ ಅನುಮಾನನ ಕೂಡ ವ್ಯಕ್ತಪಡಿಸ್ತಾರೆ. ಇದು ಅನೇಕ ವೇಳೆ ಇದು ಸರಿಯಾಗಿ ಇರೋದಿಲ್ಲ. ಯಾಕೆಂದರೆ ಈ ರೋಗ ಹರಡಬೇಕಾದ್ರೆ ಈ ರೋಗಾಣುಗಳ ಸಂಖ್ಯೆ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ಕೊಳ್ತವೆ. ರೋಗಾಣುಗಳ ಸಂಖ್ಯೆ ಕಡಿಮೆ ಇದ್ದಾಗ ಅದು 3ನೇ ಜ್ವರದಲ್ಲೇ ಸಾಯಬೇಕು, 3ನೇ ಜ್ವರದಲ್ಲೇ ಅದ್ರದ್ದು ಲಕ್ಷಣಗಳು ಕಾಣಿಸ್ಕೋಬೇಕು ಅಂತೇನಿಲ್ಲ. ಅದು ಕ್ರಮೇಣ 4 ಅಥವಾ 5ನೇ ಹಂತದಲ್ಲೂ ಕೂಡ ಈ ರೋಗ ಲಕ್ಷಣ ಕಾಣಿಸ್ಕೋಬೋದು. ಹಾಗೆ ಈ ರೋಗಾಣುಗಳ ಸಂಖ್ಯೆ ಭಾಳ ಕಡಿಮೆ ಇದ್ದಾಗ 5ನೇ ಹಂತದಲ್ಲಿ ಕಾಣಿಸ್ಕೊಳ್ಳುತ್ತೆ. 5ನೇ ಹಂತದಲ್ಲಿ ಬರುವಾಗ ಸುಮಾರು 10ರಿಂದ 12 ದಿನದಲ್ಲಿ ತನ್ನ ಈ ಜೀವ ಚಕ್ರವನ್ನು ಸಂಪೂರ್ಣ ಮಾಡಿ ಈ ರೋಗಾಣುಗಳ ಸಂಖ್ಯೆ ತುಂಬ ಅಭಿವೃದ್ಧಿ ಆಗುತ್ತವೆ. ಅದು ಕೊನೆಯ ಹಂತದಲ್ಲಿ ಕೂಡ ರೋಗ ಕಾಣಿಸ್ಕೊಳ್ಳುತ್ತೆ. ಕೆಲವು ಸರಿ ಏನಾಗುತ್ತೆ, ಈ 2ನೇ ಹಂತದಲ್ಲಿ ಮಾಲಿನ್ಯ ಉಂಟಾಗುತ್ತೆ. ನಾನು ಹೇಳಿದೆ, ತಾಯಿ ಚಿಟ್ಟೆಯಿಂದ ಬರೋದು ಮೂಲಭೂತದ ಪ್ರೈಮರಿ ಅಂದರೆ ಮೊದಲ ಹಂತದ ನಾವು ಮಾಲಿನ್ಯ ಅಂತೀವಿ. ಹಾಗೆ ಅವು ಅಂಥ ರೋಗಾಣುಗಳು ಹಿಕ್ಕೆಗಳ ಮೂಲಕ ಹರಡಿ ತಟ್ಟೆಗಳಲ್ಲಿ ಹರಡಿ ಅದು ಮತ್ತೆ 2ನೇ ಹಂತದ ಚೆನ್ನಾಗಿ ಆರೋಗ್ಯವಾಗಿರುವಂಥ ಹುಳುಗಳು ಅಂಥ ಎಲೆಗಳನ್ನು ತಿಂದಾಗ ಬರೋದಕ್ಕೆ 2ನೇ ಹಂತದ ನಾವು ರೋಗ ಹರಡುವಿಕೆ ಅಂತ ಹೇಳ್ತೀವಿ. ಹೀಗೆ 2ನೇ ಹಂತದಲ್ಲಿ ರೋಗ ಹರಡುವಿಕೆಯನ್ನು ನಾವು ಕಂಡುಕೊಂಡಾಗ ಅಲ್ಲಿ 5ನೇ ಹಂತದಲ್ಲಿ ಆ ಲಕ್ಷಣಗಳು ಕಾಣಿಸ್ಬೋದು ಅಥವಾ ಕಾಣಿಸ್ದೇ ಕೂಡ ಇರ್ಬೋದು. ಕ್ರಮೇಣ ಅದು ಚಿಟ್ಟೆನಲ್ಲಿ ವ್ಯಕ್ತವಾಗಿ ಆ ಗ್ರಂಥಿಗಳಲ್ಲಿ ಕೂಡ ಹರಡಿಕೊಂಡು ತಾಯಿ ಚಿಟ್ಟೆ ಇಡುವಂಥ ಮೊಟ್ಟೆಗಳ ಮೂಲಕ ಮುಂದಿನ ಪೀಳಿಗೆಗೆ ಹರಡಿಕೊಳ್ಳುತ್ತೆ. ಇದು ಹೇಗೆ ಈ ರೋಗಾಣುಗಳು ಹರಡುವಂಥ ರೀತಿ. ಮೊದಲು ತಾಯಿ ಚಿಟ್ಟೆ ಮೊಟ್ಟೆ ಇಟ್ಟ ಮೇಲೆ ಆ ಚಿಟ್ಟೆಗಳನ್ನು ಅರೆದು ಅದರಲ್ಲಿ ನಾವು ಪ್ಯಾಸ್ಚರ್ ಏನು ನಮಗೆ ಮೊದಲು ತೋರಿಸ್ಕೊಟ್ರು, ಅದು ಅನೇಕ ಮಾದರಿಗಳನ್ನು ಬದಲಾವಣೆಯನ್ನು ಇವಾಗ ಕಂಡುಕೊಂಡಿದೆ. ಇತ್ತೀಚೆಗೆ ಈ ತಾಯಿ ಚಿಟ್ಟೆಯನ್ನು ಅರೆದು ಅದರಲ್ಲಿರುವಂಥ ರೋಗಾಣುಗಳನ್ನು ಸೂಕ್ಷ್ಮದರ್ಶಕದಲ್ಲಿ ನೋಡಬೇಕಾಗತ್ತೆ. ಅಂಥ ಸೂಕ್ಷ್ಮದರ್ಶಕದಲ್ಲಿ ಕಂಡಂಥ ರೋಗಾಣುಗಳು ಏನಾದರೂ ಗೋಚರಿಸಿಕೊಂಡ್ರೆ ಆ ತಾಯಿ ಚಿಟ್ಟೆ ಇಟ್ಟಂಥ ಮೊಟ್ಟೆಗಳನ್ನು ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸಿ ಅದನ್ನು ತಿರಸ್ಕರಿಸಬೇಕು. ಹಾಗೆ ಇದು ಭಾಳ ಮುಖ್ಯವಾದಂಥ ಅಂಶ. ಈಗ ನಮ್ಮಲ್ಲಿ ಏನು ಜವಾಬ್ದಾರಿ, ನಮ್ಮ ಈ ರೇಷ್ಮೆ ಅಭಿವೃದ್ಧಿ ಮಾಡೋದಲ್ಲಿ ಈ ಉತ್ತಮವಾದಂಥ ಮೊಟ್ಟೆ ಕೊಡಬೇಕು ಅಂತ ಹೇಳಿದ್ರೆ ನಮ್ಮ ಸರ್ಕಾರ P4, P3, P2, P1 ಅಂತ ಒಂದು ವಿಭಾಗ ಮಾಡಿಕೊಂಡಿದೆ. ಅಂದರೆ ನಾವು ಬಿತ್ತನೆ ವಲಯ ಅಂತ ಒಂದು ವ್ಯವಸ್ಥೆಯನ್ನು ಭಾಳ ವ್ಯವಸ್ಥಿತವಾಗಿ ಮಾಡಿಕೊಂಡಿದೆ. ಈ ಬಿತ್ತನೆ ವಲಯದಲ್ಲಿ ಈ P4 ಅಂದರೆ ಬಹಳ ಮೂಲಭೂತವಾದಂಥ ಒಂದು ಪೇರೆಂಟ್, ಅಂದರೆ ಮೊದಲ ಒಂದು ತಳಿ. ಅಲ್ಲಿ ಆ ತಳಿಗಳನ್ನು ಮೊದಲನೇ ಹಂತದಲ್ಲಿ ಭಾಳ ಒಂದೊಂದು ಚಿಟ್ಟೆಯನ್ನು ಕೂಡ ಪರೀಕ್ಷೆ ಮಾಡ್ತಾರೆ. ಮೊಟ್ಟೆ ಇಟ್ಟ ಮೇಲೆ ಅಲ್ಲಿ ಎಲ್ಲ ಚಿಟ್ಟೆಗಳನ್ನು ಸಂಪೂರ್ಣವಾಗಿ ಪರೀಕ್ಷೆ ಮಾಡಿ ಯಾವ ಚಿಟ್ಟೆನಲ್ಲಿ ಈ ರೋಗಾಣು ಇಲ್ವೋ ಅಂತಹ ಚಿಟ್ಟೆ ಮೊಟ್ಟೆಯನ್ನು 2ನೇ ಹಂತದಲ್ಲಿ P3 ಅಂತ ಹೇಳ್ತೀವಿ ಅದಕ್ಕೆ, ಆ ಒಂದು ಹಂತಕ್ಕೆ ಅದನ್ನು ಸರಬರಾಜು ಮಾಡ್ತಾರೆ. ಈ P3ನಲ್ಲೂ ಕೂಡ ಹಾಗೇನೆ, ಇದನ್ನು ಕೂಡ ಭಾಳ ಮುತುವರ್ಜಿ ವಹಿಸಿ ಅಲ್ಲೂ ಕೂಡ ಈ ರೋಗಾಣುಗಳನ್ನು ಪರೀಕ್ಷೆ ಮಾಡ್ತಾರೆ. ನಂತರ P2 ವ್ಯವಸ್ಥೆಯಲ್ಲಿ ಇರುತ್ತೆ. P2ನಲ್ಲೂ ಕೂಡ ಈ ಚಿಟ್ಟೆಗಳು ಮತ್ತು ಅಲ್ಲಿಟ್ಟಂಥ ಪ್ಯೂಪಾಗಳು ಮತ್ತು ಹೀಗೆ ಎಲ್ಲ ಹಂತದಲ್ಲೂ ಕೂಡ ಪರೀಕ್ಷೆ ಮಾಡಿ P1 ಸಾಕುವಂತಹ ರೇಷ್ಮೆ ಬೆಳೆಯುವಂಥ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿ ಮಾಡುವಂಥ ಸಂಖ್ಯೆ ರೈತರ ಮಟ್ಟದಲ್ಲಿ ಕೂಡ ಇದು ಹೋಗುತ್ತೆ. ಅಲ್ಲೇನು ಮಾಡ್ತಾರೆ, ಅಲ್ಲಿ ನಮ್ಮ ಸರ್ಕಾರದಲ್ಲಿ ನೇಮಿಸಿದಂಥ ಅಧಿಕಾರಿಗಳು ಆ ಬೆಳೆಗಳನ್ನು ಸಂಪೂರ್ಣವಾಗಿ ಅದನ್ನು ವೀಕ್ಷಿಸಿ ಅಲ್ಲಿ ಚಿಟ್ಟೆಗಳನ್ನು ಅಲ್ಲಿ ಬರುವಂಥ ರೋಗ ಉಂಟಾಗುವಂಥ ಒಂದು ಹಿಕ್ಕೆಗಳನ್ನು ಪರೀಕ್ಷೆ ಮಾಡ್ತಾರೆ.
ಹಾಗೆ ಸಣ್ಣ ಪುಟ್ಟ ದಪ್ಪ ಸಣ್ಣ ಇರುವಂಥ ಈ ಹುಳುಗಳನ್ನು ಕೂಡ ಪರೀಕ್ಷೆ ಮಾಡ್ತಾರೆ. ಹೀಗೆ ಎಲ್ಲ ಹಂತದಲ್ಲೂ ಕೂಡ ಈ ರೋಗಗಳನ್ನು ಸರಿಯಾಗಿ ಪರೀಕ್ಷೆ ಮಾಡಿ ಆ ಬೆಳೆಯಲ್ಲಿ ರೋಗ ವಿಮುಕ್ತ ಅಂತ ತಿಳ್ಕೊಂಡು ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ಅಭಿವೃದ್ಧಿ ಮಾಡಿ ಆ ಮೊಟ್ಟೆಗಳನ್ನು ಸರಬರಾಜು ಮಾಡ್ತಾರೆ. ಈ ಎಲ್ಲ ಹಂತದಲ್ಲೂ ಕೂಡ ಈ ರೋಗಾಣುಗಳನ್ನು ಸರಿಯಾಗಿ ಸೂಕ್ಷ್ಮದರ್ಶಕದಲ್ಲಿ ಅದನ್ನು ನೋಡಿ ಅಲ್ಲಿ ರೋಗಾಣುಗಳು ಇಲ್ಲದೇ ಇರೋದನ್ನು ಖಾತರಿ ಮಾಡಿ ನಂತರ ಅವು ಇಟ್ಟಂಥ ಮೊಟ್ಟೆಗಳನ್ನು ಮಾತ್ರ ಸರಬರಾಜು ಮಾಡೋದು ಎಲ್ಲರ ಜವಾಬ್ದಾರಿ, ಎಲ್ಲರ ಕರ್ತವ್ಯ. ಹೀಗೆ ಈ ರೋಗಾಣುಗಳನ್ನು ಎಲ್ಲ ಹಂತದಲ್ಲೂ ಕೂಡ ನಾವು ಪರೀಕ್ಷೆ ಮಾಡಬೇಕಾಗತ್ತೆ. ರೋಗಮುಕ್ತ ವಾತಾವರಣದಲ್ಲಿ ರೇಷ್ಮೆ ಬೆಳೆಯುವುದು ಪ್ರಮುಖ ಅಂಶ. ಉತ್ತಮ ಗುಣಮಟ್ಟದ ಸೋಂಕು ನಿವಾರಕಗಳನ್ನು ಬಳಸಿ ರೇಷ್ಮೆ ಬೆಳೆಗಾರರು ಬೆಳೆ ಪೂರ್ವದಲ್ಲಿ ಮತ್ತು ನಂತರ ಹುಳು ಸಾಕಣೆ ಮನೆ ಹಾಗೂ ಪರಿಕರಗಳ ಸೋಂಕು ನಿವಾರಣೆ ಮಾಡುವುದು ಅವಶ್ಯಕ. ಹುಳು ಸಾಕಣೆ ಸಮಯದಲ್ಲಿ ಹಾಸಿಗೆ ಸೋಂಕು ನಿವಾರಕಗಳನ್ನು ಬಳಸಬೇಕು. ಮೊದಲು ಯಾವುದೇ ರೋಗ ಕಾಣಿಸ್ಕೊಂಡಾಗ ಆ ರೋಗನ ಹತೋಟಿ ಮಾಡಬೇಕಾದ್ರೆ ಆ ರೋಗ ಮುಕ್ತ ವಾತಾವರಣದಲ್ಲಿ ನಾವು ರೇಷ್ಮೆ ಹುಳುಗಳನ್ನು ಬೆಳಿಬೇಕಾಗತ್ತೆ. ಇದು P4ನಲ್ಲಿರ್ಬೋದು, P3 ಅನ್ನೋವಂಥ ಒಂದು ಹಂತದಲ್ಲಿರ್ಬೋದು, P2ನಲ್ಲಿರ್ಬೋದು ಅಥವಾ P1 ಹಂತದಲ್ಲಿ ಕೂಡ ಇರ್ಬೋದು. ಹಾಗೆ ನಾವು ವಾಣಿಜ್ಯ ಬೆಳೆ ಬೆಳೆಯುವಂತಹ ರೈತರ ಮಟ್ಟದಲ್ಲೂ ಕೂಡ ಈ ರೀತಿ ನಾವು ರೋಗಮುಕ್ತ ವಾತಾವರಣದಲ್ಲಿ ಈ ರೇಷ್ಮೆ ಹುಳುಗಳನ್ನು ಬೆಳಿಬೇಕಾಗತ್ತೆ. ಈ ರೋಗಮುಕ್ತ ವಾತಾವರಣ ಹೇಗೆ ಸೃಷ್ಟಿಸೋದು ಅಂದರೆ ನಾವಲ್ಲಿ ಆ ರೋಗಾಣುಗಳು ಇಲ್ಲದೇ ಇರೋ ಥರ ಸಂಪೂರ್ಣವಾಗಿ ಆ ಸೋಂಕು ನಿವಾರಣೆಯನ್ನು ಮಾಡಬೇಕಾಗತ್ತೆ. ಈ ಸಾಮಾನ್ಯ ಸೋಂಕು ನಿವಾರಕಗಳು ಅನೇಕ ರೀತಿಯ ಸೋಂಕು ನಿವಾರಕಗಳು ಇವತ್ತು ಮಾರ್ಕೆಟ್ನಲ್ಲಿ ಲಭ್ಯ ಇದೆ. ನಮ್ಮ ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಅಭಿವೃದ್ಧಿ ಸಂಸ್ಥೆ ತಲಗಟ್ಟಪುರ ಇಲ್ಲೂ ಕೂಡ ನಾವು ಅನೇಕ ಈ ಸಾಮಾನ್ಯ ಸೋಂಕು ನಿವಾರಕಗಳನ್ನು ನಾವು ಅಭಿವೃದ್ಧಿ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಕೇಂದ್ರ ರೇಷ್ಮೆ ಸಂಶೋಧನಾ ಸಂಸ್ಥೆಯವರು ಹಾಗೆ ಬೇರೆ ಇತರ ರೇಷ್ಮೆ ಸಂಶೋಧನೆ ಯೂನಿವರ್ಸಿಟಿಯವರು ಕೂಡ ಈ ಥರ ಅನೇಕ ಸೋಂಕು ನಿವಾರಕಗಳನ್ನು ನಾವು ಅಭಿವೃದ್ಧಿ ಮಾಡಿದ್ದೀವಿ. ಹೀಗೆ ರೈತರು ತಮಗೆ ಯಾವುದು ಸರಿ ಅನಿಸುತ್ತೋ, ಯಾವುದು ಉತ್ತಮವಾಗಿ ಒಳ್ಳೆಯ ಗುಣಧರ್ಮದ ಒಂದು ಸೋಂಕು ನಿವಾರಕಗಳನ್ನು ಅದು ಕೊಂಡುಕೊಂಡು ಆ ಸೋಂಕು ನಿವಾರಣೆಯನ್ನು ಮಾಡಬೇಕು. ಸೋಂಕು ನಿವಾರಣೆ ಅಂದರೆ ಹುಳು ಸಾಕುವ ಮನೆ, ಹುಳು ಸಾಕಾಣಿಕೆ ಉಪಯೋಗಿಸುವಂತಹ ಈ ಸಾಮಗ್ರಿಗಳು, ತಟ್ಟೆ ಮತ್ತು ಚಂದ್ರಿಕೆಗಳು, ಈ ಎಲ್ಲ ಸಾಮಗ್ರಿಗಳನ್ನು ನಾವು ಆ ಸೋಂಕು ನಿವಾರಕ ದ್ರಾವಣದಲ್ಲಿ ಚೆನ್ನಾಗಿ ಅದನ್ನು ಸಿಂಪಡಿಸಿ ಅದನ್ನು ಸಾಧ್ಯವಾದರೆ ಅವುಗಳನ್ನು ಸಿಂಪರಕದಲ್ಲಿ ಅದ್ದಿ ಅದನ್ನು ನಾವು ಬಿಸಿಲಿನಲ್ಲಿ ಒಣಗಿಸಿ ಹಾಗೆ ಮಾಡೋದ್ರಿಂದ ನಾವು ಉಪಯೋಗಿಸುವಂಥ ಈ ಸಾಮಗ್ರಿಗಳಲ್ಲಿ ಈ ರೋಗಾಣುಗಳು ನಾಶವಾಗ್ತವೆ. ಹಾಗೆ ಇದು ನಾವು ರೇಷ್ಮೆ ಹುಳು ಸಾಕುವ ಮೊದಲು ಹಾಗೂ ನಂತರ ಮಾಡುವಂಥ ಕರ್ತವ್ಯ. ಹಾಗೆ ರೇಷ್ಮೆ ಹುಳು ಬೆಳೆಯುವಾಗ ನಾವು ಈ ಸಾಮಾನ್ಯ ಸೋಂಕು ನಿವಾರಕಗಳನ್ನು ಉಪಯೋಗಿಸೋಕ್ಕಾಗೋದಿಲ್ಲ. ಆವಾಗ ಹಾಸಿಗೆ ಸೋಂಕು ನಿವಾರಕಗಳನ್ನು ಉಪಯೋಗಿಸಬೇಕು. ಹಾಗೆ ಈ ಗಂಟು ರೋಗ ಹತೋಟಿ ಮಾಡಬೇಕಾದ್ರೂ ಕೂಡ ನಾವು ಈ ಸಾಮಾನ್ಯ ಸೋಂಕು ನಿವಾರಕಗಳ ಜೊತೆಗೆ ಹಾಸಿಗೆ ಸೋಂಕು ನಿವಾರಕಗಳನ್ನು ನಾವು ಉಪಯೋಗಿಸಬೇಕು. ಈ ಹಾಸಿಗೆ ಸೋಂಕು ನಿವಾರಕಗಳಲ್ಲಿ ಅನೇಕ ವಿಧ ಇದೆ. ನಾವು ಚಳಿಗಾಲದಲ್ಲಿ ಒಂದು ರೀತಿ ಹಾಸಿಗೆ ಸೋಂಕು ನಿವಾರಕಗಳನ್ನು ಬಳಸಬೇಕು, ಬೇಸಿಗೆಯಲ್ಲಿ ಕೆಲವು ಹಾಸಿಗೆ ಸೋಂಕು ನಿವಾರಕಗಳನ್ನು ಬಳಸಬೇಕು. ಹಾಗೆ ನಮ್ಮ ಸಂಸ್ಥೆಯೂ ಕೂಡ ಅನೇಕ ಹಾಸಿಗೆ ಸೋಂಕು ನಿವಾರಕಗಳನ್ನು ಅಭಿವೃದ್ಧಿ ಮಾಡಿದೆ. ಇದನ್ನು ನಾವು ಹುಳುಗಳನ್ನು ಬೆಳೆಯುವ ಹಂತದಲ್ಲಿ ಪ್ರತಿ ಜ್ವರದಿಂದ ಎದ್ದಂಥ ಹುಳುಗಳಿಗೆ ಈ ಹಾಸಿಗೆ ಸೋಂಕು ನಿವಾರಕಗಳನ್ನು ನಾವು ಬಳಸೋದ್ರಿಂದ ಈ 2ನೇ ಹಂತದಲ್ಲಿ ಈ ಗಂಟು ರೋಗ ಹರಡೋದನ್ನು ನಾವು ಸಂಪೂರ್ಣವಾಗಿ ತಡೆಯಬಹುದು. ಚಾಕಿ ಸಾಕಣೆದಾರರು ಸಂಪೂರ್ಣ ಪರೀಕ್ಷೆ ಮಾಡಿ ರೋಗಗ್ರಸ್ತ ಹುಳುಗಳನ್ನು, ಮೊಟ್ಟೆಗಳನ್ನು ನಾಶಪಡಿಸುವ ಮೂಲಕ ಮತ್ತು ರೇಷ್ಮೆ ಬೆಳೆಗಾರರು ಸ್ವಚ್ಛತೆಗೆ ಆದ್ಯತೆ ನೀಡಿ ಸೋಂಕು ನಿವಾರಕಗಳನ್ನು ಬಳಸುವ ಮೂಲಕ ಗಂಟು ರೋಗದ ನಿಯಂತ್ರಣ ಸಾಧ್ಯ. ಅಲ್ಲದೆ ಬೆಳೆ ಸ್ಥಿರತೆ ಕಾಪಾಡಿಕೊಂಡು ಉತ್ತಮ ರೇಷ್ಮೆ ಗೂಡುಗಳನ್ನು ಬೆಳೆದು ಉತ್ತಮ ಆದಾಯವನ್ನು ಕೂಡ ಪಡೆಯಬಹುದು. ನಾವು ಹುಳು ಸಾಕುವ ಮನೆಯಲ್ಲಿ ಶುಚಿತ್ವವನ್ನು ಹೆಚ್ಚಾಗಿ ಕಾಪಾಡಬೇಕು. ರೇಷ್ಮೆ ಹುಳುಗೆ ಬರುವಂತಹ ಏನು ಮಲ್ಬರಿ ಇದೆ, ಹಿಪ್ಪನೇರಳಿಗೆ ಬರುವಂಥ ಕೀಟಗಳಲ್ಲಿ ಕೂಡ ಈ ರೋಗಾಣು, ಈ ಗಂಟು ರೋಗ ಹರಡಿ ಆ ಕೀಟಗಳ ಮೂಲಕ ನಾವು ಈ ರೇಷ್ಮೆ ಮನೆಯನ್ನು ತಲುಪುತ್ತೆ, ಅಲ್ಲಿ ಈ ರೋಗನ ಉಂಟು ಮಾಡುತ್ತೆ. ಅದಕ್ಕೋಸ್ಕರ ನಾವು ಈ ಶುಚಿತ್ವವನ್ನು ಕಾಪಾಡೋದ್ರಿಂದ ಈ ಹರಡುವಂಥದ್ದು ಒಂದು ಪರಿಸ್ಥಿತಿಗಳನ್ನು ನಾವು ಕಡಿಮೆ ಮಾಡ್ಕೋಬೋದು. ಇನ್ನು ಈ ರೇಷ್ಮೆ ಈ ವಿವಿಧ ಹಂತದಲ್ಲಿ ಎಲ್ಲರೂ ಏನು ಜವಾಬ್ದಾರಿ ನಾವು ವಹಿಸಬೇಕು ಅಂದರೆ, ಈಗ ಸಾಮಾನ್ಯವಾಗಿ ನಾವು CRC ಅಂತೀವಿ, ಚಾಕಿ ರೇರಿಂಗ್ ಸೆಂಟರ್ಸ್, ಅಂದರೆ ಈ ಚಾಕಿ ಹುಳುಗಳನ್ನು ಸಾಕಿ ಅದನ್ನು ನಾವು ಸರಬರಾಜು ಮಾಡೋರು, ಅವರು ಕೂಡ ಜವಾಬ್ದಾರಿಯುತವಾಗಿ ಈ ಗಂಟು ರೋಗ ಹುಳುಗಳನ್ನು ಚಾಕಿ ಹಂತದಲ್ಲಿ ಅವರು ತಂದಂಥ ಮೊಟ್ಟೆಗಳಲ್ಲಿ ಸಂಪೂರ್ಣವಾಗಿ ಪರೀಕ್ಷೆ ಮಾಡಿ ಅದು ಕಂಡು ಬಂದಾಗ ಅದನ್ನು ಸಂಪೂರ್ಣವಾಗಿ ಅಂತಹ ಬೆಳೆಗಳನ್ನು ಸಂಪೂರ್ಣವಾಗಿ ಸುಟ್ಟು ನಾಶ ಮಾಡೋದ್ರಿಂದ ಮುಂದಿನ ಪೀಳಿಗೆಗೆ ಹೋಗೋದಿಲ್ಲ. ಹಾಗೆ ಮೊಟ್ಟೆಗಳು ತಯಾರು ಮಾಡುವಂಥ ಹಂತದಲ್ಲೂ ಕೂಡ ಇವುಗಳನ್ನು ನಾವು ಸರಿಯಾಗಿ ಅನುಸರಿಸೋದ್ರಿಂದ ಚೀಟಗಳಲ್ಲಿ ಆಗಲಿ ಅಥವಾ ಮೊಟ್ಟೆಗಳಲ್ಲಾಗಲಿ ಬೇರೆ ಯಾವ ಹಂತದಲ್ಲೂ ಕೂಡ ಈ ರೋಗಾಣುಗಳು ಕಂಡು ಬಂದಾಗ
ನಾವು ಸೂಕ್ಷ್ಮದರ್ಶಕದಲ್ಲಿ ಪರೀಕ್ಷೆ ಮಾಡಿದಾಗ ಇದನ್ನು ಅಂತಹ ಒಂದು ಬೆಳೆನ ಸಂಪೂರ್ಣವಾಗಿ ನಾಶ ಮಾಡಿ ತಿರಸ್ಕರಿಸೋದ್ರಿಂದ ಮುಂದಿನ ಬೆಳೆಗಳಿಗೆ ಮುಂದಿನ ಪೀಳಿಗೆಗಳಿಗೆ ಈ ರೋಗಾಣುಗಳು ಹರಡೋದಿಲ್ಲ, ಗಂಟು ರೋಗ ಹತೋಟಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಾರೆ ಈ ಗಂಟು ರೋಗದ ಬಗ್ಗೆ ತಾವು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇದು 2 ರೀತಿ ಹರಡ್ಕೊಳ್ಳುತ್ತೆ. ತಾಯಿ ಚಿಟ್ಟೆ ಮತ್ತು ಸೋಂಕಿನಿಂದ ಹಾಸಿಗೆನಲ್ಲಿ ಕೂಡ ಹರಡ್ಕೊಳ್ಳುತ್ತೆ. ಅದರಿಂದ ತಾಯಿ ಚಿಟ್ಟೆಯ ಹಂತದಲ್ಲಿ ಕೂಡ ನಾವು ಇದನ್ನು ಇಷ್ಟೊತ್ತು ನಾವು ಚರ್ಚೆ ಮಾಡೋದ ರೀತಿ ನಾವು ಹತೋಟಿ ಮಾಡ್ಬೋದು. ಹಾಗೆ ತಟ್ಟೆಗಳಲ್ಲಿ ಹರಡೋದು ಕೂಡ ನಾವು ಸಾಮಾನ್ಯ ಸೋಂಕು ನಿವಾರಣೆ ಹಾಗೂ ಹಾಸಿಗೆ ಸೋಂಕು ನಿವಾರಣೆಗಳನ್ನು ಬಳಸೋದ್ರಿಂದ ಅಲ್ಲೂ ಕೂಡ ನಾವು ಅದನ್ನು ಹತೋಟಿ ಮಾಡ್ಬೋದು. ಇದರ ಜೊತೆಗೆ ಈ ಮೊಟ್ಟೆಯನ್ನು ಉತ್ಪಾದನೆ ಮಾಡೋರು ಮತ್ತು ಚಾಕಿ ಹುಳುಗಳನ್ನು ಸರಬರಾಜು ಮಾಡೋರು, ಹಾಗೆ ಇಲಾಖೆ ಅಧಿಕಾರಿಗಳು, ಹಾಗೆ ರೈತರು ಎಲ್ಲರೂ ಕೂಡ ಈ ಜವಾಬ್ದಾರಿ, ಈ ಹುಳುಗಳನ್ನು ಪರೀಕ್ಷೆ ಮಾಡೋದು, ಹಿಕ್ಕೆಗಳ ಪರೀಕ್ಷೆಯನ್ನು ಮಾಡೋದು, ಹಾಗೆ ಈ ರೋಗಕ್ಕೆ ಉಂಟಾದಂಥ ಎಲ್ಲ ಒಂದು ಹಂತದಲ್ಲೂ ಕೂಡ ಪರೀಕ್ಷೆ ಮಾಡೋದ್ರ ಜೊತೆಗೆ ಈ ಸಾಮಾನ್ಯ ಸೋಂಕು ನಿವಾರಣೆಗಳನ್ನು ಬಳಸೋದು, ಹಾಗೆ ಹಾಸಿಗೆ ಸೋಂಕು ನಿವಾರಣೆಗಳನ್ನು ಹೆಚ್ಚಾಗಿ ಬಳಸೋದ್ರಿಂದ ಮತ್ತು ಈ ಮಲಿನವಾದಂಥ ವಾತಾವರಣನ ನಾವು ಇಟ್ಕೊಳ್ಳದೆ ಶುಚಿತ್ವವನ್ನು ಕಾಪಾಡೋದ್ರ ಜೊತೆಗೆ ಈ ರೋಗಗ್ರಸ್ತ ಹುಳುಗಳನ್ನು ಸರಿಯಾದ ರೀತಿ ಸಂಸ್ಕರಿಸಿ ಅಂಥ ಹುಳುಗಳನ್ನು ಮತ್ತೆ ಚೆನ್ನಾಗಿರುವಂಥ ಹುಳುಗಳಿಗೆ ರೋಗ ಹರಡದ ರೀತಿ ನಾವು ಕ್ರಮ ವಹಿಸ್ಕೊಳ್ಳೋದ್ರಿಂದ ಈ ರೋಗನ ಸಂಪೂರ್ಣವಾಗಿ ಚೆನ್ನಾಗಿ ಹತೋಟಿ ಮಾಡಿ ರೈತರು ಬೆಳೆ ಸ್ಥಿರತೆಗಳನ್ನು ಕಾಪಾಡಿಕೊಳ್ಳೋ ಜೊತೆಗೆ ಹೆಚ್ಚಿನ ಲಾಭನ ಪಡಿಬೋದು ಮತ್ತು ಇದ್ರ ಜೊತೆಗೆ ಗುಣಮಟ್ಟದ ಒಂದು ಗೂಡುಗಳನ್ನು ಬೆಳೀಬೋದು.